ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಕಾಸ್ಟ್ ಸಿಸ್ಟಮ್, a psychological trap or social conditioning. ಈ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಇದು ಏನು ಜಾತಿ ಅಂತ ಅನ್ನುವುದು ಹೇಗಿನ್ನೂ ಜೀವಂತವಾಗಿದೆ? ನಾವು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಗ್ಲೋಬಲ್ ಎಕಾನಮಿ, ಸ್ಪೇಸ್ ಸೈನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆದರೆ ಅದೇ ಸಮಯದಲ್ಲಿ ಮಾನವ ಸಂಬಂಧಗಳಲ್ಲಿ ಇನ್ನೂ ನಾವು ಜಾತಿಗಳಲ್ಲಿ ಸಿಲುಕಿದ್ದೇವೆ. ನಾವು ಸೆಕ್ಯುಲರ್ ಅನ್ನುವಂತಹ ಮಾತುಗಳನ್ನ ಹೇಳ್ತೇವೆ. ಲೇಖಕರು, ದೊಡ್ಡ ದೊಡ್ಡವರು, ಅಧಿಕಾರದಲ್ಲಿರೋರು, ಪ್ರಗತಿಪರರು, ಇವರೆಲ್ಲರೂ ಕೂಡ ಸೆಕ್ಯುಲರ್ ಅನ್ನುವ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಆದರೆ ಮದುವೆ ವಿಷಯ ಬಂದಾಗ ನಮ್ಮ ಜಾತಿನಲ್ಲೇ ಆಗಬೇಕು ಅಂತ ಹೇಳ್ತಾರೆ. ಇದೊಂದು ದ್ವಂದ್ವ, ಕಾಗ್ನಿಟಿವ್ ಡಿಸ್ಅಸೋಸಿಯನ್ಸ್ ಆಗುತ್ತೆ. ಒಂದು ಕಡೆ ಮಾಡರ್ನ್ ವ್ಯಾಲ್ಯೂಸ್, ಇನ್ನೊಂದು ಕಡೆ ಪ್ರಿಮಿಟಿವ್ ಸೋಷಿಯಲ್ ಫಿಯರ್. ಆದಿಮ ಕಾಲದಲ್ಲಿ ಇತ್ತಲ್ಲ ಒಂದು ಸಾಮಾಜಿಕವಾದಂತಹ ಭಯ, ಅದು ಇನ್ನೂ ಇದೆ. ಈ ರೀತಿಯಾಗಿ ಯಾತಕ್ಕೆ ಇದೆ ಈ ಜಾತಿ ವ್ಯವಸ್ಥೆ? ಇದು ಏನು? ಇದೊಂದು ಗಂಭೀರವಾಗಿ ಗಮನಿಸಬೇಕಾಗಿರುವಂಥ, ಅದರಲ್ಲೂ ಭಾರತದಂತಹ ದೇಶಕ್ಕೆ, ನಮ್ಮಲ್ಲಿ ಇದೊಂದು ಗಂಭೀರವಾದಂತಹ ವಿಷಯ ಗಮನಿಸಬೇಕು. ಜಾತಿ ವ್ಯವಸ್ಥೆ ಒಂದು ಸಾಮಾಜಿಕ ರಚನೆ ಅಲ್ಲ. ಈಗ ಇರುವುದು ಅದೊಂದು ಮಾನಸಿಕ ಸ್ಥಿತಿ, ಅದೊಂದು ಕಂಡೀಷನ್ಡ್ ಮೈಂಡ್ ಸೆಟ್. ಮಗು ಹುಟ್ಟಿದ ದಿನದಿಂದಲೇ ಅವನಿಗೆ ಮಗುಗೆ ಹೇಳ್ತಾ ಹೋಗ್ತೀವಿ, ನಾವು ಯಾರು, ಅವ್ರು ಯಾರು, ಮತ್ತು ಯಾರ ಜೊತೆಯಲ್ಲಿ ನೀನು ಬೆರಿಬೇಕು, ಇವರು ನಮ್ಮವರು, ನಮ್ಮ ಜನ, ಅವರು ನಮ್ಮವರಲ್ಲ, ಯಾರಿಂದ ದೂರ ಇರಬೇಕು, ಇವರು ಯಾವ ಜಾತಿ, ನಮ್ಮದು ಯಾವ ಜಾತಿ, ನಾವು ಏನೇನು ಮಾಡೋದಿಲ್ಲ, ಇಂತಹ ವಿಷಯಗಳನ್ನೆಲ್ಲ ಹೇಳ್ತಾ ಹೋಗೋದಿದೆಯಲ್ಲ, ದಿಸ್ ಈಸ್ ವಾಟ್ ಸೋಷಿಯಲ್ ಕಂಡೀಷನಿಂಗ್. ಯಾವುದಕ್ಕೆ ರಿಪೀಟೆಡ್ ಎಕ್ಸ್ಪೋಜರ್ ಪ್ಲಸ್ ಎಮೋಷನಲ್ ರೀಇನ್ಫೋರ್ಸ್ಮೆಂಟ್, ಎರಡನ್ನೂ ಒಂದು ಬಿಲೀಫ್ ಸಿಸ್ಟಮ್ ಆಗ್ತದೆ. ಒಂದು ಬಿಲೀಫ್ ಸಿಸ್ಟಮ್ ಅಂತ ಅನ್ನೋದು ನಿರ್ಮಾಣ ಆಗೋದೇ ರಿಪೀಟೇಷನ್ಗಳಿಂದ. ಆ ರಿಪೀಟೇಷನಿಂದ ಅವರು ಅದನ್ನು ಒಪ್ಕೊಳ್ತಾರೆ, ಅದು ಅವರ ಗುರುತು ಆಗ್ತದೆ, ಐಡೆಂಟಿಟಿ ಆಗ್ತದೆ. ಆಮೇಲೆ ನಾನು ಹೀಗೆ ಇರೋದು ಅಂತ ಒಂದು ಈಗೋ ಸ್ಟ್ರಕ್ಚರ್ ಆಗ್ತದೆ. ಆಮೇಲೆ ಇನ್ ಗ್ರೂಪ್ ಆರ್ ವರ್ಸಸ್ ಔಟ್ ಗ್ರೂಪ್ ಮೆಂಟ್ಯಾಲಿಟಿ ಕ್ರಿಯೇಟ್ ಆಗುತ್ತೆ. ನಾನು ಗುಂಪಿನ ಒಳಗಡೆ ಇದ್ದೇನಾ ಅಥವಾ ಹೊರಗಡೆ ಇದ್ದೇನಾ ಅಂತ ಅನ್ನೋದು ಅಲ್ಲಿ ಮುಖ್ಯವಾಗ್ತದೆ. ಯಾಕೆಂದರೆ ಗುಂಪಿನ ಒಳಗಡೆ ಇತ್ತು ಅಂತಂದರೆ ಗುಂಪಿನ ಬೆಂಬಲ ಇರ್ತದೆ, ಗುಂಪಿನ ಹೊರಗಡೆ ಹೋಯಿತು ಅಂತಂದರೆ ಗುಂಪಿನ ಬೆಂಬಲ ಇರೋಲ್ಲ. ಇದಕ್ಕೆ ಸೈಕಾಲಜಿಕಲ್ ರೀಸನ್ಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಫಿಯರ್ ಸೈಕಾಲಜಿ, ಭಯದ ಮನೋವಿಜ್ಞಾನ. ಜಾತಿ ಉಳಿಸಬೇಕು ಅಂತನ್ನುವುದು ಒಂದು ಮೌಲ್ಯ ಅಲ್ಲ, ಅದೊಂದು ಭಯ. ಯಾವುದೇ ಒಂದು ಜಾತಿಯನ್ನು ಉಳಿಸೋದು ಮೌಲ್ಯವೇ ಅಲ್ಲ, ಅದು ಭಯ. ಏನದು ಭಯ? ಸೋಷಿಯಲ್ ರಿಜೆಕ್ಷನ್ ಭಯ, ಸಾಮಾಜಿಕ ನಿರಾಕರಣೆ. ನಮ್ಮ ಕುಟುಂಬದಿಂದ ಹೊರಗಡೆ ಹಾಕ್ಬಿಡ್ತಾರೆ ಅನ್ನೋ ಭಯ, ನಮ್ಮವರು ಏನಂತಾರೋ ಅನ್ನುವಂತಹ ಆಂಗ್ಸೈಟಿ. ಈ ಭಯ ಇರುವುದರಿಂದ ಭಯ ಕಂಟ್ರೋಲ್ಗೆ ಲೀಡ್ ಆಗತ್ತೆ, ಆ ಕಂಟ್ರೋಲ್ ವೈಲೆನ್ಸ್ ಆಗತ್ತೆ. ಇಂತಹ ವೈಲೆನ್ಸ್ಗಳಿಂದಲೇ, ಇಂತಹ ಫಿಯರ್ ಮತ್ತು ಕಂಟ್ರೋಲಿಂದನೇ ಆನರ್ ಕಿಲ್ಲಿಂಗ್ ಅಂತ ಆಗೋದು, ಮರ್ಯಾದೆ ಹತ್ಯೆ ಅಂತ ನಾವೇನು ಹೇಳ್ತೀವ ಅಂಥವೆಲ್ಲ ಆಗೋದು ಇದರಿಂದನೇ. ಐಡೆಂಟಿಟಿ ಕ್ರೈಸಿಸ್ ಮತ್ತು ಈಗೋ ಪ್ರೊಟೆಕ್ಷನ್ ಕೂಡ ಇದರಲ್ಲಿ ಬಹಳ ಇಂಪಾರ್ಟೆಂಟ್. ಬಹಳಷ್ಟು ಜನಗಳಿಗೆ ತಮ್ಮ ಸ್ವಂತ ವ್ಯಕ್ತಿತ್ವ, ಇಂಡಿವಿಜುವಲ್ ಐಡೆಂಟಿಟಿ ಇರುವುದಿಲ್ಲ. ಈ ಇಂಡಿವಿಜುವಲ್ ಐಡೆಂಟಿಟಿ ಇಲ್ಲದೇ ಇರುವ ಕಾರಣದಿಂದ ಅವರು ತಮ್ಮ ಜಾತಿಗಳಲ್ಲಿ ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ತಾರೆ. ನಾನು ಇಂಥದ್ದು ತಮ್ಮ ಹೆಸರಿನ ಮುಂದೆ ಜಾತಿ ಸೇರಿಸಿಕೊಳ್ಳುವವರೆಲ್ಲರೂ ಕೂಡ ಇಂಡಿವಿಜುವಲ್ ಐಡೆಂಟಿಟಿಯ ಬಗ್ಗೆ ಅವೇರ್ನೆಸ್ ಇಲ್ಲದೇ ಇರುವವರು. ಇದು ಈಸ್ ಕಾಲ್ಡ್ ಬಾರೋಡ್ ಐಡೆಂಟಿಟಿ ಅಥವಾ ಕಲೆಕ್ಟಿವ್ ಈಗೋ ಅಂತ ಕೂಡ ಕರಿಬಹುದು. ಅವರಿಗೆ ಸ್ವತಂತ್ರವಾದ ಅಸ್ತಿತ್ವದ ಗುರುತು ಇಲ್ಲ. ಜಾತಿಗೆ ಏನಾದರೂ ಪ್ರಶ್ನೆ ಬಂತು ಅಂತಂದರೆ ತಮ್ಮ ಅಸ್ತಿತ್ವಕ್ಕೆ ಅಪಾಯ ಬರ್ತಾ ಇದೆ ಅಂತ ಅವರು ತಿಳ್ಕೊಳ್ತಾರೆ. ಆದರೆ ಅದು ಹಾಗೇನಿಲ್ಲ, ಅದೊಂದು ಮಾನಸಿಕವಾದಂತಹ ಭಯ.
ಈ ಸಾಮಾನ್ಯವಾಗಿ ಇದು ಯಾವುದರಿಂದ ಬರ್ತಾ ಹೋಗ್ತದೆ, ಹೆಚ್ಚುತ್ತಾ ಹೋಗ್ತದೆ ಅಂತಂದರೆ ಗಮನಿಸಿ ನೋಡಿ, ಅಥಾರಿಟೇರಿಯನ್ ಪೇರೆಂಟಿಂಗ್ ಮತ್ತು ಒಬಿಡಿಯನ್ಸ್ ಕಂಡೀಷನ್ಗಳಿಂದ ಆಗ್ತಾಗುತ್ತೆ. ನನ್ನ ಮಾತು ಕೇಳಬೇಕು ಅನ್ನೋದು ಪೇರೆಂಟಿಂಗ್ ಮಾಡಲ್. ನೀ ನನ್ನ ಮಾತು ಕೇಳಬೇಕು ಅಂತ ಅಧಿಕಾರಯುತವಾಗಿ ಪೇರೆಂಟ್ಸು ಹೇಳೋದು. ಇದರಿಂದ ಏನಾಗ್ತದೆ, ಆ ಮಗುವಿನ ಕ್ರಿಟಿಕಲ್ ಥಿಂಕಿಂಗ್ ಡೆವಲಪ್ ಆಗೋಲ್ಲ. ವಿಮರ್ಶಾತ್ಮಕವಾಗಿ, ವೈಚಾರಿಕವಾಗಿ, ವೈಜ್ಞಾನಿಕವಾಗಿ ಥಿಂಕ್ ಮಾಡೋದು ಡೆವಲಪ್ ಆಗಲ್ಲ. ಎಮೋಷನಲ್ ಅಟಾನಮಿ ಅಂದರೆ, ಎಮೋಷನಲ್ ಅಟಾನಮಿ ಅಂತಂದರೆ ತನ್ನ ಭಾವನೆ ಏನು, ತನ್ನದೇನು ಅಂತ, ಅವನ ಭಾವನೆಗಳು ಕೂಡ ಬಾರೋಡ್ ಆಗಿರುತ್ತದೆ. ಮತ್ತು ಮಾರಲ್ ರೀಸನಿಂಗ್ ಅನ್ನೋದು ಅವನದಾಗಿರಲ್ಲ, ಅದೆಲ್ಲನೂ ಎಕ್ಸ್ಟರ್ನಲ್ ಆಗಿ. ನೈತಿಕತೆ ಅನ್ನೋದು ಬೇರೆಯವ್ರು ಹೇಳ್ಕೊಟ್ಟಿರೋದಷ್ಟೇ ನೈತಿಕತೆ ಆಗುತ್ತೆ. ಇದು ಬ್ಲೈಂಡ್ ಒಬಿಡಿಯನ್ಸ್ ಆಗ್ತದೆ, ಕುರುಡು ವಿಧೇಯತೆ ಆಗ್ತದೆ. ಇದರಿಂದ ಆನರ್ ಕಿಲ್ಲಿಂಗ್ ಅನ್ನೋದು ಕೂಡ ಅದೊಂದು ಧರ್ಮ ಆಗೋಗ್ಬಿಡುತ್ತದೆ. ಧರ್ಮದ ಹೆಸರಲ್ಲಿ ಒಬ್ಬರನ್ನ ಕೊಲ್ಲೋದು, ಜಾತಿ ಕಾರಣದಿಂದ ಒಬ್ಬನನ್ನ ಸ್ವಂತ ಮಗಳನ್ನೇ ಕೊಲ್ಲೋದು ಅಥವಾ ಇನ್ನೊಬ್ಬನನ್ನು ಕೊಲೆ ಮಾಡೋದು, ಇವೆಲ್ಲವೂ ಕೂಡ ಏನಾಗ್ತದೆ, ಅವರಿಗೆ ಅದೊಂದು ಧರ್ಮ, ಅದೊಂದು ಮಾಡಬೇಕಾಗಿರೋದೇ ಆಗೋಗುತ್ತೆ. ಅನ್ಪ್ರೊಸೆಸ್ಡ್ ಟ್ರಾಮಾ ಮತ್ತು ಹಿಸ್ಟಾರಿಕಲ್ ಇನ್ಸೆಕ್ಯೂರಿಟಿ ಇರ್ತದಲ್ಲ ಕೆಲವರಿಗೆಲ್ಲ. ಇನ್ನು ಕೆಲವು ಜಾತಿಗಳಲ್ಲಿ ಏನಾಗುತ್ತೆ ಅಂತಂದರೆ ಹಳೆಯ ಶೋಷಣೆಯ ಗಾಯಗಳಿರ್ತವೆ. ಕೆಲವು ವರ್ಗದವರಿಗೆ ಹಿಸ್ಟಾರಿಕಲ್ ಟ್ರಾಮಾ ಇರ್ತದೆ, ಸುಪೀರಿಯಾರಿಟಿ ಮತ್ತು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ಗಳಿರ್ತದೆ. ಇದರಿಂದ ಈ ಟ್ರಾಮಾ ಅನ್ನೋದು ಹೀಲ್ ಆಗದೇ ಇದ್ದರೆ ಅದು ಐಡಿಯಾಲಜಿ ಆಗ್ತದೆ. ಹಾಗಾಗಿ ಬರೀ ಉತ್ತಮ ಅಥವಾ ಕುಲೀನ ಅಂತ ಸೋಕಾಲ್ಡ್ ಗುರುತಿಸ್ಕೊಂಡಿರೋ ಜಾತಿಗಳಲ್ಲಿ ಮಾತ್ರ ಜಾತೀಯತೆ ಇರುವುದಿಲ್ಲ. ತಳವರ್ಗದವರು, ದೌರ್ಜನ್ಯಕ್ಕೆ ಒಳಗಾಗಿರುವವರಲ್ಲಿಯೂ ಕೂಡ ಜಾತೀಯತೆ ಇರುವುದಕ್ಕೆ ಕಾರಣ ಇವುಗಳಾಗಿರ್ತದೆ. ಆಮೇಲೆ ಇನ್ನು ಕೆಲವು ಸಮಯದಲ್ಲಿ ಸಾಮಾಜಿಕ ವೈರುಧ್ಯಗಳು ಕಾರಣದಿಂದಲೂ ಕೂಡ ಈ ಜಾತೀಯತೆ ಸ್ಟ್ರಾಂಗ್ ಆಗಿರುತ್ತೆ. ಅಂದರೆ ಸೋಷಿಯಲ್ ಹಿಪೋಕ್ರಸಿ ಇರುತ್ತೆ. ನಾವು ಕಾನ್ಸ್ಟಿಟ್ಯೂಷನ್ಸ್ನ ಒಪ್ಕೊಳ್ತೀವಿ, ಕಾನ್ಸ್ಟಿಟ್ಯೂಷನ್ನ ಈಕ್ವಾಲಿಟಿ ಬಗ್ಗೆ ಮಾತಾಡ್ತೇವೆ, ಸೆಕ್ಯುಲರಿಸಮ್ ಬಗ್ಗೆ ಮಾತಾಡ್ತೇವೆ, ಸಂವಿಧಾನವೇ ನಮ್ಮ ಗ್ರಂಥ, ಅದೇ ನಮ್ಮ ಧರ್ಮ ಅಂತ ಹೇಳ್ತೇವೆ. ಸಂವಿಧಾನವನ್ನು ಎಲ್ಲ ಕಡೆ ಕೋಟ್ ಮಾಡ್ತೇವೆ, ಅದ್ರ ಬಗ್ಗೆ ಎಲ್ಲ ಕಡೆ ಹೇಳ್ತಾ ಹೋಗ್ತೇವೆ, ಅದ್ರ ಬಗ್ಗೆ ಅಭಿಯಾನಗಳನ್ನು ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ಮನೆಯಲ್ಲಿ ಒಳಗಡೆ ಜಾತಿ ಇಟ್ಕೊಂಡಿರ್ತಾರೆ, ಮದುವೆಯಲ್ಲಿ ಜಾತಿ ಇಟ್ಕೊಂಡಿರ್ತಾರೆ. ತಮ್ಮವರು ಅಂತ ಹೇಳಿ ಸ್ನೇಹದಲ್ಲಿಯೂ ಕೂಡ ಅಂತರವನ್ನು ಕಾಯ್ದುಕೊಳ್ತಾರೆ. ಲೇಖಕರಲ್ಲಿ, ಬೇರೆ ಬೇರೆ ಸಾಂಸ್ಕೃತಿಕ ವಲಯಗಳಲ್ಲಿಯೂ ಕೂಡ ಜಾತಿಯ ಕಾರಣದಿಂದ ಅಂತರಗಳನ್ನು ಕಾಯ್ದುಕೊಳ್ಳುವಂತಹ ಉದಾಹರಣೆಗಳು, ಅಥವಾ ಜಾತಿಯವರು ಅನ್ನುವ ಕಾರಣದಿಂದ ಅವರಿಗೆ ಅವಕಾಶಗಳನ್ನು ಕೊಡುವಂತಹ ಕಾರಣಗಳು ಕೂಡ ಇರ್ತದೆ. ಇದು ಮಾರಲ್ ಸ್ಪ್ಲಿಟ್, ಇದು ಪಬ್ಲಿಕ್ ಸೆಲ್ಫ್ ವರ್ಸಸ್ ಪ್ರೈವೇಟ್ ಸೆಲ್ಫ್ ಆಗ್ತದೆ. ಇದನ್ನು ನಾವು ಗಮನಿಸ್ಕೊಳ್ಬೇಕು. ಜಾತಿ ಅಂತ ಅನ್ನುವುದು ಈಗ ಮಾನಸಿಕ ಸ್ಥಿತಿಯಾಗಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಕೆಲಸ ಮಾಡ್ತಾ ಹೋಗ್ತಾ ಇದೆ. ಆನರ್ ಕಿಲ್ಲಿಂಗ್ ಬಗ್ಗೆ ನಾವು ಪದೇ ಪದೇ ಮಾತಾಡ್ತಾ ಇದ್ದೀವಿ. ಅದು ಪ್ರೀತಿಯ ಕೊಲೆ ಅಲ್ಲ, ಅದು ಭಯದ ಅಪರಾಧ, ಭಯ ಮಾಡಿರೋದು. ಆನರ್ ಕಿಲ್ಲಿಂಗ್ ಈಸ್ ನಾಟ್ ಅಟ್ ಆಲ್ ಎ ಆನರ್ ಅಟ್ ಆಲ್. ಆಫ್ ಕೋರ್ಸ್ ಅದು ಕಂಟ್ರೋಲ್, ಲಾಸ್, ಫಿಯರ್. ಭಯ ಅನ್ನೋದು ತನ್ನ ನಿಯಂತ್ರಣವನ್ನು ಕಳೆದುಕೊಂಡಿರೋದು. ಸೋಷಿಯಲ್ ಇಮೇಜ್ ಆಂಗ್ಸೈಟಿ ಅಂದರೆ ತನ್ನ ಸಾಮಾಜಿಕ ಸ್ಥಾನಮಾನ ಏನಾಗೋಗ್ಬಿಡ್ತದೋ ಅನ್ನುವಂತಹ ಆತಂಕ. ಮತ್ತು ನಾರ್ಸಿಸಿಸ್ಟಿಕ್ ಇಂಜ್ಯೂರಿ ಅಂತ ಹೇಳ್ತೀವಿ. ಅಂದರೆ ತನ್ನ ಅಹಂಕಾರದ ಧಕ್ಕೆ ಆಗಿರುತ್ತೆ. ಈ ಪೇರೆಂಟ್ಸು ತಮ್ಮ ಈಗೋನ ಕಾಪಾಡಿಕೊಳ್ಳೋದಕ್ಕೆ ಈ ಮಕ್ಕಳ ಜೀವನ ತೆಗಿತಾರೆ. ಇದು ಪ್ಯಾಥಾಲಜಿಕಲ್ ಮೊರಾಲಿಟಿ. ಹೀಗಾಗಿ ನಮ್ಮ ದೇಶದಲ್ಲಿ ಜಾತಿ ಅನ್ನುವುದನ್ನು ಮಾನಸಿಕವಾಗಿ ಹೊಂದಿದ್ದಾರೆ ಜನ. ಆದರೆ ಅದನ್ನು ವ್ಯವಸ್ಥೆಯ ಭಾಗವಾಗಿಸಬೇಕು ಅಂತ ಹೇಳಿ ತುಂಬ ಜನ ಒದ್ದಾಡ್ತಾರೆ. ಅದರಲ್ಲಿ ರಾಜಕಾರಣಿಗಳಿದ್ದಾರೆ, ಕಲಾವಿದರಿದ್ದಾರೆ, ಲೇಖಕರಿದ್ದಾರೆ, ತುಂಬ ಜನನೂ ಈ ಕೆಲಸ ಮಾಡ್ತಾರೆ. ಏನು ಮಾಡಬೇಕು ನಾವು ಅಂತಂದರೆ ಇದಕ್ಕೆಲ್ಲ ಬೇಕಾಗಿರೋದು ಸೈದ್ಧಾಂತಿಕ ಸಂಘರ್ಷಗಳು ಅಲ್ಲ, ಸೈಕಾಲಜಿಕಲ್ ಲಿಟರಸಿ, ಮಾನಸಿಕ ಅರಿವು ಶಿಕ್ಷಣದಲ್ಲೇ ಬರಬೇಕು. ಎಮೋಷನಲ್ ಇಂಟೆಲಿಜೆನ್ಸ್ ಆ್ಯಂಡ್ ಭಾವಕೌಶಲ್ಯ ಇರಬೇಕು. ಕ್ರಿಟಿಕಲ್ ಥಿಂಕಿಂಗ್ ಅಂತಂದರೆ ನಾವು ವಿಮರ್ಶಾತ್ಮಕವಾಗಿ, ವಿಶ್ಲೇಷಣಾತ್ಮಕವಾಗಿ
ಆಲೋಚನೆಗಳನ್ನು ಮಾಡೋದನ್ನು ಕಲ್ತ್ಕೊಬೇಕು. ಐಡೆಂಟಿಟಿ ಬಿಯಾಂಡ್ ಕ್ಯಾಸ್ಟ್. ನಮ್ಮ ಗುರುತುಗಳನ್ನು ಜಾತಿಯ ಹೊರಗೆ, ಧರ್ಮದ ಹೊರಗೆ, ದೇಶದ ಹೊರಗೆ, ಭಾಷೆಯ ಹೊರಗೆ ಗುರುತಿಸ್ಕೊಳ್ಳೋದನ್ನು ಕೂಡ ನಾವು ಕಲ್ತ್ಕೊಳ್ಬೇಕು. ವಿಶ್ವಮಾನವರಾಗಬೇಕು, ಒಟ್ಟಾರೆ ಲೋಕಮಿತ್ರನಾಗಬೇಕು, ಇಂಟರ್ ಕಾಸ್ಟ್ ಇಂಟರ್ಯಾಕ್ಷನ್ಸ್ ಆಗಬೇಕು. ಸಂಬಂಧಗಳು ಬೆಳೆದಾಗ ಸ್ಟಿರಿಯೋಟೈಪ್ ಮುರಿಯತ್ತೆ. ಸ್ಕೂಲ್ಗಳಲ್ಲಿ, ಹಾಸ್ಟೆಲ್ಗಳಲ್ಲಿ, ವರ್ಕ್ ಪ್ಲೇಸ್ಗಳಲ್ಲಿ ಇವೆಲ್ಲನೂ ಆಗ್ತಾ ಹೋಗಬೇಕು. ನಮ್ಮ ಜಾತಿ ನಮ್ಮ ಧರ್ಮದವ್ರದ್ದು ಅಂತ ಹೇಳಿ ಅದೇ ಜಾತಿ ಹಾಸ್ಟೆಲ್ಗೆ ಸೇರಿದರೆ ಅದೇ ಜಾತಿ ಹುಡುಗರು ಇರ್ತಾರೆ, ಅದೇ ಜಾತಿ ಜನಗಳು ಬರ್ತಾ ಇರ್ತಾರೆ. ಅವೆಲ್ಲನೂ ಬ್ರೇಕ್ ಆಗಬೇಕು. ಜಾತಿಯ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ ಹಾಸ್ಟೆಲ್ಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು ಮಾಡಬಾರದು. ಈ ಪೇರೆಂಟಿಂಗ್ ರಿಫಾರ್ಮೇಷನ್ ಅನ್ನೋದು ಬಹಳ ಮುಖ್ಯ. ತಂದೆ ತಾಯಿಗಳಾದವರು ಮಕ್ಕಳಿಗೆ ಒಬಿಡಿಯನ್ಸ್ ಅಲ್ಲ ಕಲಿಸ್ಬೇಕಾಗಿರೋದು, ಅಂಡರ್ಸ್ಟ್ಯಾಂಡಿಂಗ್. ಫಿಯರ್ ಅಲ್ಲ ಅವರಲ್ಲಿ ಹುಟ್ಟಿಸ್ಬೇಕಾಗಿರೋದು, ಡೈಲಾಗ್ ಆಗಬೇಕು. ಪರಸ್ಪರರಲ್ಲಿ ಅವರು ಮಾತಾಡಬೇಕು. ಮಕ್ಕಳಲ್ಲಿ ತಮ್ಮ ಜಾತಿ, ತಮ್ಮ ಧರ್ಮ, ತಮ್ಮ ಪಂಗಡ ಇವುಗಳನ್ನು ಹೇಳಿಕೊಂಡು ನೀನು ಅದರ ಮುಂದುವರಿಕೆಯ ಭಾಗ ಅನ್ನುವಂತಹ ಭ್ರಮೆಯನ್ನು ಅವರಲ್ಲಿ ಹುಟ್ಟಿಸಬಾರ್ದು. ಕಾನೂನು ಮಾತ್ರ ಸಾಲೋದಿಲ್ಲ ಇದಕ್ಕೆ. ಸಮಾಜ ಆನರ್ ಕಿಲ್ಲಿಂಗ್ ಅನ್ನೋದನ್ನು ಫ್ಯಾಮಿಲಿ ಮ್ಯಾಟರ್ ಅಂತ ನೋಡೋದನ್ನು ಬಿಡಬೇಕು. ಅದು ಬಹಳ ಮುಖ್ಯವಾಗಿರೋದು. ಕಾನೂನು ವ್ಯವಸ್ಥೆಗಳು ಏನೂ ಮಾಡಲಿಕ್ಕಾಗೋದಿಲ್ಲ. ನಾವು ವ್ಯಕ್ತಿಗತವಾಗಿ ಬದಲಾಗಬೇಕು. ಸೈಕಾಲಜಿಕಲ್ ಅವೇರ್ನೆಸ್ ಅಂತನ್ನೋದು ಸ್ಪಷ್ಟವಾಗಿ ನಮಗೆ ಬೇಕಾಗಿದೆ. ಜಾತಿಯ ವ್ಯವಸ್ಥೆ ಒಂದು ದೇವರ ವ್ಯವಸ್ಥೆ ಖಂಡಿತ ಅಲ್ಲ. ಅದು ಮಾನವ ನಿರ್ಮಿತ ಮಾನಸಿಕ ಜಾಲ. ಅದನ್ನು ಒಡಿಬೇಕಾಗಿರೋದು ಕತ್ತಿಯಿಂದ ಅಲ್ಲ, ಕಾನೂನಿಂದಲೂ ಕೂಡ ಆಗುವುದಿಲ್ಲ. ಮಾನಸಿಕವಾದಂತಹ ಜಾಗೃತಿಯಿಂದ ಆಗ್ತದೆ. ಕಾನೂನು ಕಟ್ಟಳೆಗಳು ಭಯವನ್ನು ಹುಟ್ಟಿಸ್ತದೆ, ಆದರೆ ಇಲ್ಲಿಂದ ಹೋಗೋದಿಲ್ಲ. ನಿಜವಾದ ಸೆಕ್ಯುಲರಿಸಮ್ ಅಂತಂದರೆ ಮಾತಿನಲ್ಲ, ಮದುವೆಗಳಲ್ಲಿ, ಸಂಬಂಧಗಳಲ್ಲಿ, ನಿರ್ಧಾರಗಳಲ್ಲಿ ನಾವು ಮಾಡಬೇಕು. ಜಾತಿಯಿಂದ ಹೊರಗೆ ಬಂದ ದಿನ ಮನುಷ್ಯತ್ವ ಆರಂಭ ಆಗ್ತದೆ. ಜಾತಿ ಒಂದು ಮಾನಸಿಕ ಸ್ಥಿತಿ ಅಷ್ಟೆ. ಥ್ಯಾಂಕ್ ಯು. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬೋದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ದಿ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ. ಥ್ಯಾಂಕ್ ಯು.